ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಬೆಂಗಳೂರು ಕರಗದ ಹಳೆ ವರ್ಷದ ದುಡ್ಡು ಬಿಡುಗಡೆಗೆ ಕಮಿಷನ್ ಅನ್ನ ಕೇಳಿದರ ಅಧಿಕಾರಿ 10 ಲಕ್ಷ ಹಣವನ್ನ ರಿಲೀಸ್ ಮಾಡುವುದಕ್ಕೆ 2 ಲಕ್ಷ ರೂಪಾಯಿ ಕಮಿಷನ್ ಕೇಳಿದ ಆರೋಪ. ಮುಜರಾಯಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಗಂಭೀರವಾಗಿ ಆರೋಪ ಮಾಡುತ್ತಿದ್ದಾರೆ. ಕಳೆದ ವರ್ಷ ಹೂವಿನ ಅಲಂಕಾರ ಲೈಟಿಂಗ್ಸ್ ಮಾಡಿದವರಿಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ. 29 ಲಕ್ಷ ಹೂವಿಗೆ ಕೊಟ್ಟಿರೋದು ಬರೀ 8 ಲಕ್ಷ ರೂಪಾಯಿ. 10 ಲಕ್ಷ ಹಣ ಬಿಡುಗಡೆಗೆ 2 ಲಕ್ಷ ರೂಪಾಯಿ ಕಮಿಷನ್ ಕೊಡಬೇಕಂತೆ ಅಧಿಕಾರಿಗಳಿಗೆ. ಧರ್ಮರಾಯಸ್ವಾಮಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರು ಸತೀಶ್ ಅವರು ಈ ರೀತಿಯ ಆರೋಪವನ್ನು ಮಾಡ್ತಾ ಇರುವಂಥದ್ದು. 6 ಜನ ಅಧಿಕಾರಿಗಳನ್ನ ರೆಡಿ ಮಾಡಿ 40 ಲಕ್ಷದಲ್ಲಿ ವಿಜೃಂಭಣೆ ಕರಗ ಮಾಡಿದ್ದೀರಿ ಅಂತ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿದ್ದಾರೆ ಈ ಮುಜರಾಯಿ ಅವರು ಪಾಪ. ಆದರೆ ಈ 40 ಲಕ್ಷದಲ್ಲಿ ಯಾರಿಗೂ ದುಡ್ಡು ಕೊಟ್ಟಿಲ್ಲ. ಕರಗ ಮಾಡಿದವ್ರಿಗೆ ಯಾರು ಲೈಟಿಂಗ್ಸ್ ಹಾಕಿದ್ರೋ ನೀವು ನನ್ನೇನು ಕೇಳ್ತೀರಾ? ಟೆಂಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಟೆಂಡರ್ ಅವ್ರನ್ನ ಕೇಳಿ ಅಂತಾರೆ. ಪಾಪ ಲೈಟಿಂಗ್ಸ್ ಹಾಕಿರೋದು ಈ ಅಮ್ಮ, ಇನ್ನೊಬ್ಬ ಯಾರೋ ನಾನು ಲೈಟಿಂಗ್ಸ್ ಹಾಕಿದೆ ಅಂತಾರೆ. ಪ್ರತಿ ವರ್ಷ ಈ ಅಮ್ಮ ನಾನು ಇವಾಗ ನೀವು ದುಡ್ಡು ಕೊಟ್ಟಿಲ್ಲ ಅಂದರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತಾರೆ. ಎಲ್ಲಿ ಯಾವ ಮಟ್ಟಿಗೆ ಹೋಯ್ತಿದ್ದು? ಮತ್ತು ಇವನಾರ ಕೊಡ್ತಾರೆ ಇವ್ರು ಹೇಳ್ತಾರೆ ಚೆಕ್ಕಲ್ಲೇ ಎಲ್ಲ ಮಾಡಬೇಕು ಅಂತ. ಇವ್ರನ್ನ ಕರೆದು 8 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ ಮುಜರಾಯಿ ಅವರು. 8 ಲಕ್ಷ ಕ್ಯಾಶ್ ಕೊಟ್ಬಿಟ್ಟು ಇದನ್ನು ಎಲ್ಲೂ ಹೇಳ್ಬೇಡಿ, ಇವ್ರದ್ದು 29 ಲಕ್ಷ ಬಿಲ್ಲು, ಮಲ್ಲಿಗೆ ಹೂವು ಹಾರ ಮತ್ತು ಈ ಆರತಿ ದೀಪ ಎಲ್ಲ ಕೊಟ್ಟಿರೋದು ಇವ್ರದ್ದು ಬಿಲ್ ಇಲ್ಲಿದೆ. ಇವ್ರನ್ನ 8 ಲಕ್ಷ ಕೊಟ್ಬಿಟ್ಟು ನಾನು ದುಡ್ಡು ಕೊಟ್ಟೆ ಅಂತ ಎಲ್ಲೂ ಹೇಳ್ಬೇಡಿ, ನೀವು ಇದನ್ನು ಇಟ್ಕೊಳ್ಳಿ ಆಮೇಲೆ ಹೇಳ್ತೀನಿ ಅಂತಾರೆ. ಇನ್ನು 8 ಲಕ್ಷ ಕೊಟ್ಟು ಇನ್ನು 32 ಲಕ್ಷನ ಅಧಿಕಾರಿಗಳು ತಿಂದಿದ್ದಾರೆ. ಇದು ಭಾರಿ ಏನಂದರೆ ಭಾರಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ ಹಿಂದೂ ದೇವಸ್ಥಾನಗಳು ಇವ್ರದ್ದು ಮುಜರಾಯಿ ಅಧಿಕಾರಿಗಳದ್ದು ಅತಿರೇಕಕ್ಕೆ ಹೊರಟೋಯ್ತು. ದೇವಸ್ಥಾನದಿಂದ ನಾನು ಕೇಳ್ತಾ ಇರೋದು ಒಂದೇ ಕ್ವಶನ್ನು, ನೀವು ದೇವಸ್ಥಾನದಿಂದ ನೀವು ಒಡವೆ ತೊಗೊಂಡೋಗೋಕ್ಕೆ ಯಾರು ರೈಟ್ಸ್ ಕೊಟ್ಟರು? ಹೌದು, ನೀವು ಒಂದು ಮಾತು ಆಗಲೇ ಹೇಳಿದ್ದೀರಾ, ನಮಗೆ ಇಲ್ಲಿ ಲಾಕರ್ ಇರಲಿಲ್ಲ ಅಂತ. ನೀವು ಲಾಕರ್ ಇಟ್ಟಿರೋದು ವಿಡಿಯೋ ಸಮೇತ ನಾನು ಕೊಟ್ಟಿದ್ದೀನಿ ನಿಮಗೆ. ವಿಡಿಯೋ ಸಮೇತ ಲಾಕರ್ ಇದೆ. ಮತ್ತು ಯಾವುದೇ ಇದಾದ್ರೂ ನೋಡಿ, ಎಲ್ಲದಕ್ಕೂ ನಾವು ದೇವಸ್ಥಾನದಲ್ಲೇ ಚಿನ್ನ ಬೆಳ್ಳಿ ಚೆಕ್ ಮಾಡೋರನ್ನ ಕರೆಸ್ತಾ ಇದ್ರಿ. ಚಿನ್ನ ಬೆಳ್ಳಿ ಚೆಕ್ ಮಾಡೋರನ್ನ ದೇವಸ್ಥಾನದಲ್ಲೇ ಕರೆಸಿ ನಾವು ಪ್ರತಿಯೊಂದು ಮಾಡ್ತಾ ಇದ್ದು. ಈ ವರ್ಷ ನೀವು ಯಾಕೆ ಚಿನ್ನನ ಹೊರಗಡೆ ತೊಗೊಂಡೋದ್ರಿ? ಮೇಜರು ನೀವು ಎಷ್ಟು ಗ್ರಾಮ್ ಇದೆ ಅನ್ನೋದು ಬರಲ್ಲ, ನೀವು ಹೆಂಗೆ ತೊಗೊಂಡೋದ್ರಿ? ಮತ್ತು ನಾವು RT ಹಾಕಿದ್ಮೇಲೆ ನೀವು ರಿಟರ್ನ್ ಕೊಡ್ತೀರಾ ಅಂದಮೇಲೆ ನೀವು ಕಳ್ತನ ಮಾಡಿದ್ದೀರಾ ಅಂತ ತಾನೇ ಆಯಿತು. RT ಹಾಕಿದ್ಮೇಲೆ 3 ದಿವಸ ಬಿಟ್ಟು ತರ್ತಾರೆ, ಯಾಕೆ ಅವತ್ತೇ ತಂದು ಇಡಬೇಕಾಗಿತ್ತು ಇವರು? ಈಗ ಒಂದು ಲಾಕರ್ ಸಿಸ್ಟಮ್ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ, ಇನ್ನೊಂದು ರಜಾ ದಿನ ಆಯಿತು ಹಾಗಾಗಿ ಕಚೇರಿಯಲ್ಲಿ ಇರಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಗ್ರಾಮ್ ವ್ಯತ್ಯಾಸದ ಬಗ್ಗೆ ತಮ್ಮ ಬಳಿ ದಾಖಲೆ ಇದೆಯಾ? ಮೇಡಮ್, ಈಗ ಒಂದು ಹೇಳ್ತಾರಲ್ಲ ಅವರು ಲಾಕರ್ ಸಿಸ್ಟಮ್ ಇಲ್ಲ ಅಂತ. ನಿಮಗೆ ನಾನು ಫುಲ್ ವಿಡಿಯೋ ಕೊಡ್ತೀನಿ. ಅವರು ಲಾಕರಲ್ಲಿ ಅದಕ್ಕಂತ ಒಬ್ಬರಿದ್ದಾರೆ. ಅಂದರೆ ಆ ಲಾಕು ಯಾರಿಗೂ ಡೂಪ್ಲಿಕೇಟ್ ಮಾಡೋಕ್ಕೆ ಬರಲ್ಲ, ಅದು ಓಪನ್ ಮಾಡೋಕ್ಕೆ ಬರಲ್ಲ. ಈ ಲಾಕರ್ನ ನಾನು ನಿಮಗೆ ಕೊಡ್ತೀನಿ. ಅಂದರೆ ಅವ್ರು ಮಾಡೋದನ್ನ ವೀಡಿಯೋನು ನಿಮಗೆ ಫುಲ್ ವೀಡಿಯೋ ಇದೆ, ಅದು ಆ ಫುಲ್ ವೀಡಿಯೋದಲ್ಲಿ ಕೊಡ್ತೀನಿ. ಲಾಕ್ ಇಟ್ಟೋದು ಮತ್ತು ಇಷ್ಟು KG ಗಟ್ಟಲೆ ಒಡವೆ ಇಡೋದಕ್ಕೆ ಲಾಕರ್ ಇದೆ, ಈ ಒಂದು ನೆಕ್ಲೆಸ್ ಮಾತ್ರ ಲಾಕರ್ ಇಲ್ವಾ? ಮೇಜರ್ ಪಾಯಿಂಟು. ಮತ್ತು ಬ್ಯಾಂಕ್ಗೆ ನಾವು ತೊಗೊಂಡೋಗಿ ಅಪ್ರೈಸರ್ ಹತ್ರ ಮಾಡಿಸ್ದೆ ಅಂತಾರೆ. ಆದರೆ ಅವತ್ತು ಅಪ್ರೈಸರ್ ಇಲ್ಲಿದ್ದರು, ಚೆಕ್ ಮಾಡೋರು ಇಲ್ಲಿದ್ದರು, ಉಂಡಿ ಎಣಿಸಿದಾಗ ಚೆಕ್ ಮಾಡೋರು ಇಲ್ಲಿದ್ದೇ ಇರ್ತಾರೆ. ಯಾವುದೇ ದೇವಸ್ಥಾನ ಒಡವೆ ನಾವು ಇಲ್ಲೇ ಚೆಕ್ ಮಾಡೋದು, ಈಚೆ ತೊಗೊಂಡೋಗಿ ಚೆಕ್ ಮಾಡಲ್ಲ, ಇಲ್ಲೇ ಕರೆಸಿ ಚೆಕ್ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ಗಳು ಇಲ್ಲಿದೆ. ಗ್ರಾಮ್ ವ್ಯತ್ಯಾಸ ಎಷ್ಟರಿಂದ ಎಷ್ಟಾಗಿದೆ ಅನ್ನೋ ತಮ್ಮ ನನ್ನ ಅನಿಸಿಕೆ 120ರಿಂದ 122 ಗ್ರಾಮ್ ಒಡವೆ ಅದು. ಅದನ್ನ 68 ಗ್ರಾಮ್ ಅಂತ 4 ದಿವಸ ಬಿಟ್ಟು ಮಾಡಿದ್ದಾರೆ. ಮತ್ತೆ ಈಗ ಕಮಿಷನ್ ಆರೋಪ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಹೇಳಿ, ಅಂದ್ರೆ ಕ್ಲಿಯರ್ ಆಗಿ ಏನ್ ಕಮಿಷನ್ ಆರೋಪ, ಯಾರು ಕೇಳಿದ್ರು? ನಿಮ್ಮ ಹತ್ರನೇ ನೇರವಾಗಿ ಕಮಿಷನ್ ಆರೋಪ ಮಾಡ್ತಾ ಇದ್ದಾರೆ. ಈಗ ಕಮಿಷನ್ ಕೇಳೋದು ಒಂದು EO, ತಹಸೀಲ್ದಾರು, ಅದಕ್ಕೆ 5 ಜನ ಅಧಿಕಾರಿಗಳನ್ನ ಸೃಷ್ಟಿ ಮಾಡ್ತಾರೆ. 5 ಜನ ಅಧಿಕಾರಿಗಳನ್ನ ಸೃಷ್ಟಿ ಮಾಡಿ 10 ಲಕ್ಷಕ್ಕೆ 2 ಲಕ್ಷ ಕಮಿಷನ್ ಕೇಳ್ತಾರೆ. ನಿಮಗೆ ಆಡಿಯೋ ಸಮೇತ ಕೊಡ್ತೀನಿ. 10 ಲಕ್ಷಕ್ಕೆ ಯಾವುದೇನ ಇವಾಗ ಯಾರಿಗೆ ಅರ್ಜೆಂಟ್ ಇದೆಯೋ ಫಸ್ಟ್ 40 ಲಕ್ಷನೇ ಬಿಡುಗಡೆ. ಧರ್ಮರಾಯ ಸ್ವಾಮಿ ಟೆಂಪಲ್ ವಿಚಾರಕ್ಕೆ ಸಂಬಂಧಪಟ್ಟ ತಮ್ಮ ಗಮನಕ್ಕೂ ಬಂದಿರಬಹುದು ವಿವಾದ. ಏನು ಸರ್ ಆಗಿರೋದು? ಏನಾಗಿದೆ ಅಲ್ಲಿ ಒಂದು ಅದೇನೋ ಕಳ್ತನ ಮಾಡಿದ್ದಾರೆ ಅಂತೇಳಿ ಅಲ್ಲಿನ ಹಿಂದಿನ ಅಧ್ಯಕ್ಷರು ಅಲಿಗೇಷನ್ ಮಾಡಿದರು. ಆಮೇಲೆ ನಾನು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಮಿಷನರ್ ಆ ಮೆಸೇಜ್ ಏನು ನನಗೆ ಬಂದಿತ್ತು ಅದನ್ನು ಫಾರ್ವರ್ಡ್ ಮಾಡಿದ್ದೀನಿ. ತಪ್ಪಾಗಿದ್ದರೆ ಅವ್ರ ಮೇಲೆ ತಕ್ಷಣ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಮೊದಲು ಮಿಸ್ಸಿಂಗ್ ಆಗಿತ್ತು, ಆಮೇಲೆ ಅದನ್ನು ಉಂಡಿಲಿ ಹಾಕಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಮಿಸ್ ಆಯಿತು ಮತ್ತು ಹೇಗೆ ಉಂಡಿಗೆ ಬಂತು ಅನ್ನೋದನ್ನು ತಿಳುವಳಿಕೆ ಅಂತ ಹೇಳಿದ್ದೀನಿ. ಯಾರೇ ತಪ್ಪು ಮಾಡಿದರೂ ಕೂಡ ಆಕ್ಷನ್ ತಗೊಳ್ಳಿ. ಯಾಕಂದ್ರೆ ನಿಮ್ಮ ಇಲಾಖೆ ಅಧಿಕಾರಿಗಳ ವಿರುದ್ಧನೇ ಆರೋಪ ಮಾಡಿರುವಂಥದ್ದು, ಮುಜರಾಯಿ ಇಲಾಖೆ ಅಧಿಕಾರಿಗಳೇ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು. ಅಂದರೆ ತನಿಖೆಗೆ ಏನಾರು ಆದೇಶ ಮಾಡಿದ್ರು ಅಥವಾ ಯಾವ ಥರ? ಕಮಿಷನರ್ ನಿನ್ನೆನೇ ರಾತ್ರಿನೇ ಆದೇಶ ಕೊಟ್ಟಿದ್ದೀನಿ. ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ.
ಆಮೇಲೆ ದುಡ್ಡು ಬಿಡುಗಡೆಗೂ ಕೂಡ ಕಮಿಷನ್ ಕೇಳ್ತಾರೆ ನಿಮ್ಮ ಇಲಾಖೆಯಲ್ಲಿ ಅನ್ನುವಂಥದ್ದು, ಅಂದರೆ ಆ ಕರ್ಗಕ್ಕೆ ಅದಕ್ಕೆಲ್ಲ ದುಡ್ಡು ರಿಲೀಸ್ ಆಗ್ಬೇಕಾದ್ರೆ ಅದಕ್ಕೂ ಕಮಿಷನ್ ಪರ್ಸೆಂಟೇಜ್ ಕೇಳ್ತಾರೆ ಅನ್ನೋ ಥರ. ಒಂದು ಕರ್ಗಕ್ಕೆ ನಾವು ದುಡ್ಡು ಕೊಡಲ್ಲ, BBMP ಅವ್ರು ಕೊಡೋದು. ಅದರಿಂದ ನಿಮ್ಮ ಮುಜರಾಯಿಗೆ ಬಂದು ಬರ್ತಾ ಇದೆ ಈಗ. ಇಲ್ಲ, ಮುಜರಾಯಿ ನಾವೇನು ಮಾಡ್ತೀವಿ ಈ ಸಲ ಮುಜರಾಯಿ ನಾವು ಮುಜರಾಯಿ ಅಂತ ಸಾಂಕೇತಿಕವಾಗಿ ಕೊಡ್ತೀವಿ ಅಷ್ಟೇ.